ನಾನು ಏನು ಮಾಡ್ತಾ ಇದ್ದೀನಿ? ನಾನು ಏನಂತ ಶಬ್ದ ಮಾಡಿ ಪೊಲೀಸ್ ಅಧಿಕಾರಿ ಆದೆ? ನ್ಯಾಯನ ಕಾಪಾಡಿ ಅನ್ಯಾಯನ ಸದೆ ಬಡಿತೀನಿ ಅಂತ. ಆದರೆ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ? ನಾ ಮಾಡ್ತಿರೋ ತಪ್ಪಲ್ವಾ? ಇಲ್ಲ ಇಲ್ಲ, ನಾನು ತಪ್ಪು ಮಾಡ್ತಾ ಇಲ್ಲ. ಆಗಿದ್ದಾಗಲಿ ಈ ಫೈಲಿಂದ ನನ್ನ ಸೇಡನ್ನು ನಾನು ತೀರಿಸ್ಕೊಂತೀನಿ. ಸರ್, ಫೈಲ್. ಹಾಂ, ಯಾ, ಐ ವಿಲ್ ಸಿ ಇಟ್. ಹಲೋ ಸಮರ್ಥ್, ನಾನು ನಿಂಗೆ ಕೊಟ್ಟಿದ್ದ ಅದನ್ನು ಕೇಳ್ಕೊಂಡು ಯಾರು ಹೊಡ್ಕೊಂಡು ಅಟ್ಟಿಸ್ಕೊಂಡ್ಬರ್ತೀಯಾರೆ. ಪ್ಲೀಸ್ ಅದನ್ನು ಗೊಬ್ಬರ ಕಾಪಾಡ್ಕೊ. ಯಾರು ಅಟ್ಯಾಕ್ ಮಾಡಿರ್ಬೋದು ಇವನಿಗೆ? ಏಯ್ ನಾನು ಸೈಕೋ ಹೇಳ್ತಾ ಇದ್ದೀನಿ. ನಮ್ಮಪ್ಪ ನನ್ನ ಕಂದ ಗೊತ್ತು ತಾನೆ. ಈ ದಂಧೆ ಗಡ್ಡ ಬಂದ್ಯಾ, ನಿಂಗೆ ಬಿಡಲ್ಲ, ನಿನ್ ಬದುಕಬಾರ್ದು ನೀನು. ನೋಡೋ, ಬದುಕೋ ಆಸೆ ಇದ್ರೆ ಸುಮ್ಮನೆ ಹೋಗು. ನಿನ್ನಂಥ ಬಚ್ಚಗಳ ಹತ್ರ ಏನು ಕೇಳೋಕೆ ಇಷ್ಟಪಡಲ್ಲ. ಯಾರು ಬಚ್ಚ? ಬದುಕ್ತೀನಿ, ನಾನು ಬದುಕ್ತೀನಿ, ನಿನ್ನನ್ನು ಸಾಯಿಸ್ತೀನಿ. ಬದುಕೋ ಆಸೆ ಇಲ್ಲಲ್ಲ ನಿನಗೆ? ಬದುಕೋ ಆಸೆ ಇಲ್ಲಲ್ಲ ನಿನಗೆ? ನಾನು ಮಿನಿಸ್ಟರ್ ಮಾತಾಡ್ತಾ ಇರೋದು. ಗೊತ್ತಾಯ್ತಾ ಯಾರು ಅಂತ? ಹೇಯ್, ನಾನು ಹೇಳಿದ ಕೆಲಸನ ಮಾಡಬೇಕು. ಗೊತ್ತಿದೆ ತಾನೇ ಏನು ಮಾಡಬೇಕು ಅಂತ? ತಲೆ ಕೆಡ್ಸ್ಕೊಬೇಡಿ ಸರ್, ನೀವು ಹೇಳ್ದಂಗೆ ಎಲ್ಲ ರೆಡಿ ಇದೆ. ಇನ್ನೇನು ಮುಗಿಸೋದು ಒಂದೇ ಬಾಕಿ. ಮುಗಿಸಿ ಆಮೇಲೆ ವಿಷಯ ಮುಟ್ಟಿಸ್ತೀನಿ. ಹಲೋ ಭಗತ್. ಹಾಯ್ ಸರ್. ಹಲೋ ಪಾಂಡು. ಹಾಯ್ ಸರ್. ಕಾಂಟ್ರವರ್ಸಿನ ಕೆತ್ತಿ ಹುಡ್ಕೋ ನೀವುಗಳು ಇಲ್ಲಿ ಯಾರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ? ನಿಮಗೋಸ್ಕರನೇ ವೇಟ್ ಮಾಡ್ತಿದ್ದೀವಿ ಸರ್. ನನಗೋಸ್ಕರನಾ? ಹೌದು ಸರ್. ಡೈರೆಕ್ಟ್ ಆಗೇ ಬಂದು ಆಫೀಸಲ್ಲೇ ಮೀಟ್ ಆಗ್ಬೋದಿತ್ತಲ್ಲ. ಕಣ್ಮುಚ್ಕೊಂಡ್ರೆ ಕಾಣೋ ತುಂಬ ಕ್ವಶನ್ಗಳಿಗೆ ನನಗಿನ್ನೂ ಆನ್ಸರ್ ಸಿಕ್ಕಿಲ್ಲ ಸರ್. ಆ ಆನ್ಸರ್ನ ನಾವು ನಿಮ್ಮ ಹತ್ರ ಹುಡ್ಕೊಂಬಂದಿದ್ದೀವಿ. ಅಲ್ಲ ಸರ್, ಕಾಣೋ ಸತ್ಯ ಬಿಟ್ಟು ಕಾಣದೇ ಇರೋ ಸುಳ್ಳನ್ನ ಏನಕ್ಕೆ ಸತ್ಯ ಅಂತ ಪ್ರೂವ್ ಮಾಡ್ತಾ ಇದ್ದೀರಾ? ಇದೇ ನೋಡಿ ಪೊಲೀಸ್ಗೂ ಮೀಡಿಯಾಗೂ ಇರೋ ಡಿಫ್ರೆನ್ಸ್. ಕಾಣೋ ಸುಳ್ಳನ್ನ ಸತ್ಯ ಅಂತ ನೀವು ತೋರಿಸ್ತೀರಾ, ಆದ್ರೆ ಕಾಣದೇ ಇರೋ ಸತ್ಯನ ಹುಡುಕ್ಬಿಟ್ಟು ನಾವು ತೋರಿಸ್ತೀವಿ. ದಟ್ಸ್ ಪೊಲೀಸ್. ಅಲ್ಲ ಸರ್, ತಪ್ಪು ಮಾಡಿರೋದು ನಾವೇ ಅಂತ ಹೇಳ್ತಾ ಇದ್ರು, ಶಿಕ್ಷೆ ಇನ್ನೊಬ್ರಿಗ. ನಿಮಗೆ ಗಿಲ್ಟಿ ಫೀಲ್ ಆಗ್ತಾ ಇಲ್ವಾ? ಓಕೆ, ಐ ವಿಲ್ ಕಮ್ ಟು ದ ಪಾಯಿಂಟ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಪಾಂಡು. ವಾಟ್ಸ್ ದ ಟುಡೇ ಪ್ರೋಗ್ರಾಮ್? ಸರ್, ಒಬ್ಬ ಸಕ್ಸಸ್ಫುಲ್ ರೈತ ಬಂದಿದ್ದಾನೆ. ಒಂದು ಇಂಟರ್ವ್ಯೂ ಅರೇಂಜ್ ಮಾಡಿದ್ದೀನಿ. ನೀವು ಹೇಳಿದ್ರೆ. ಓ ಕಮ್ ಆನ್ ಪಾಂಡು, ವಾಟ್ Sir. ಬುಲ್ಶಿಟ್. ಹಾ ಸರ್, ಅವನು ಆಚೆ ವೆಯ್ಟ್ ಮಾಡ್ತಾ ಇದ್ದಾನೆ ಸರ್. ಕಾಂಟ್ರವರ್ಸಿನ ಬಾಯ್ ಬಿಟ್ಕೊಂಡು ನೋಡೋ ನಮ್ಮ ಜನ ರೈತನ ಕಷ್ಟನ ಕಣ್ಣೀರ್ ಒರ್ಸ್ಕೊಂಡು ನೋಡಲ್ಲ ಪಾಂಡು. ಹೇಳೋ ಮಾತನ್ನ ಕೇಳು. ಅದು ಯಾರೋ ರೆಮೋ ಡ್ಯಾನ್ಸರ್ಸ್ ಅಂತೆ ಯೂಟ್ಯೂಬ್ ಅಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಅದಕ್ಕೆ ನಾನು ಇಂಟರ್ವ್ಯೂ ತಗೋಬೇಕು, ನಮ್ಮ TRP ಜಾಸ್ತಿ ಮಾಡಬೇಕು. ಅದನ್ನ ಬಿಟ್ಟು ನೀನ್ ಯಾರೋ ರೈತ ಗೀತ ಅನ್ಕೊಂಡು. ಹೇ ಪಾಂಡು, ಅವೆಲ್ಲ ಬಿಟ್ಬಿಡು. ಫಸ್ಟ್ ಪ್ರೋಗ್ರಾಮ್ ಏನಿದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡು.
ಓಕೆ ಓಕೆ ಸರ್ ಓಕೆ. ಏ ಪಾಂಡು, ಅಲ್ಲಿ ಸರ್. ನಿಂತ್ಕೊಂಡು ಏನು ಕನ್ಸು ಕಾಣ್ತಿದ್ಯಾ? ಹಾಂ, ಪ್ರೋಗ್ರಾಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು ಫಸ್ಟು. ಓಕೆ, ಹಾಗೆ ನನ್ನ ಕ್ಯಾಬಿನ್ಗೆ ಒಂದು ಗ್ಲಾಸ್ ವಾಟರ್ ತಗೊಂಬಾ. ಸಮರ್ಥ್, ದಿಸ್ ಇಸ್ ನಾಟ್ ಒರಿಜಿನಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್. ದಿಸ್ ಇಸ್ ಫೇಕ್ ಕಂಟೆಂಟ್. ಫೇಕಾ? ನಾನು ಏನು ಅನ್ಕೊಂಡಿದ್ನೋ ಅದನ್ನೇ ತಾನೇ ನಾನು ಇನ್ವೆಸ್ಟಿಗೇಷನ್ ರಿಪೋರ್ಟಲ್ಲಿ ಬರೆದಿರೋದು. ಅಲ್ಲ, ನಾನು ರಿಪೋರ್ಟ್ ತಂದಿರೋದು ಆ ಮಿನಿಸ್ಟರ್ ಮಗನೇ ಮರ್ಡರ್ ಮಾಡಿರೋದು ಅಲ್ವಾ? ಅದೆಂಗೆ ಫೇಕ್ ಆಗಕ್ಕೆ ಸಾಧ್ಯ? ಇವ್ರಿಗೆ ಕನ್ಕ್ಲೂಷನ್ ಬೇಕು ಅಲ್ವಾ? ಪಾಂಡು, ಅವತ್ತು ಇನ್ವೆಸ್ಟಿಗೇಷನಲ್ಲಿ ಏನು ಹೇಳಿದ್ದೆ ನನಗೆ? ನಾನಾ ಅವತ್ತು ಏನಾಯಿತು ಅಂದರೆ, ನಾನು ಅವತ್ತೇನು ಮಾಡಿದೆ ಅಂದರೆ, ನಮ್ಮ ಬಾಸ್ ಯಾವಾಗಲೂ ಟಿ ಆರ್ ಪಿ ಅಂತ ಸತ್ಯನ ಮುಚ್ಚಾಕ್ತಾ ಇದ್ದ. ನನಗೆ ಎಷ್ಟೋ ಕನ್ಸು ಕಟ್ಕೊಂಡು ಈ ಮೀಡಿಯಾ ಫೀಲ್ಡಿಗೆ ಬಂದಿದ್ದೆ. ಇವ್ನು ಮಾಡೋದು ನೋಡಿ ನಂಗೆ ತುಂಬ ಸಿಟ್ಟು ಬರ್ತಾ ಇತ್ತು. ಎಲ್ಲರೂ ಮುಂದೆ ನಾನು ಅವಮಾನ ಮಾಡ್ತಾ ಇದ್ದ. ನನಗೂ ತುಂಬ ಕೋಪ ಬಂತು, ತಡ್ಕೊಳಕ್ಕಾಗಲಿಲ್ಲ, ಶೂಟ್ ಮಾಡಿದೆ. ಇಷ್ಟೇ ಸರ್ ನಡೆದಿದ್ದು. ಇಷ್ಟೇ ಸರ್. ಓಕೆ, ಕೂಲ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ ಭಗತ್ ಅವರೇ, ಅವತ್ತು ಇನ್ವೆಸ್ಟಿಗೇಷನಲ್ಲಿ ನನಗೇನು ಹೇಳಿದ್ರಿ ನೀವು? ಸರ್, ಹಾಂ, ಎಸ್, ನೀವೇ. ನಾನು ಅವತ್ತು ಹೇಳಿದ್ದು ನಾನೇ ಕೊಲೆ ಮಾಡಿದೆ ಅಂತ. ಏನು ಹೇಳ್ತಿದ್ಯಾ ನೀನು? ಸರ್, ಅವ್ರ ಮಾತು ನಂಬೇಡಿ, ನನ್ನ ಇಲ್ಲ ಕಾಪಾಡೋಕೆ ಸರ್, ಇಲ್ಲ ಸರ್, ನನ್ನ ಮಾತು ಕೇಳಿ. ಆ ಕೊಲೆ ಮಾಡಿದ್ದು ನಾನು ನನಗೋಸ್ಕರ, ನನ್ನ ಫ್ರೆಂಡ್ಶಿಪ್ಗೋಸ್ಕರ ಹೇಳ್ತಾ ಇದ್ದಾನೆ ಸರ್ ಅವನು. ಇಲ್ಲ, ನೀ ಸುಳ್ಳು ಹೇಳ್ಬೇಡ, No, ಹೇಳ್ಬೇಡ, ನಾನೇ ಕೊಲೆ Okay, ಮಾಡಿದ್ದು. cool down. ಹೆಂಗಪ್ಪ ಇವ್ರಿಗೆ ನಿಜ ಹೇಳೋದು? ಸಮರ್ಥ್, ಎಸ್ ಸರ್, ಈ ಫೈಲ್ನ ಒಂದ್ಸತಿ ಓದಿ ನೋಡಿ. ಎಸ್. ಓಕೆ, ಓಕೆ, ಗೋ ಥ್ರೂ ದಿಸ್. ಓಕೆ, ಓಕೆ ಸರ್. ನೋ ಸರ್, ಪಾಂಡು ಸುಳ್ಳು ಹೇಳ್ತೀನಿ ಸರ್. ಪಾಂಡು ಹೇಳಿರೋ ರಿಪೋರ್ಟ್ ಅಲ್ಲ ಸರ್ ಇದು. ಈ ರಿಪೋರ್ಟ್ ಸುಳ್ಳು ಸರ್. SCP, ರಿಲ್ಯಾಕ್ಸ್. ಓಕೆ, ರಿಲ್ಯಾಕ್ಸ್. ಫಸ್ಟು ನಾ ಹೇಳೋ ಮಾತನ್ನ ಪೂರ್ತಿ ಕೇಳು, ಆಮೇಲೆ ನಾ ಮಾತಾಡ್ತೀನಿ. ಓಕೆ, ಜಸ್ಟ್ ಗೋ ಆನ್. ಓಕೆ ಸರ್, ಓಕೆ. ನೋ ಸರ್, ಭಗತ್ ಕೂಡ ಸುಳ್ಳು ಹೇಳ್ತಿದೆ ಸರ್ ಇದರಲ್ಲಿ. ಭಗತ್ ಇಬ್ರು ಹೇಳಿರೋದು ಅಲ್ವೇ ಅಲ್ಲ ಸರ್ ರಿಪೋರ್ಟ್ ಇದು. ಇಬ್ರದ್ದು ಫೇಕ್ ಇದೆ ಸರ್ ರಿಪೋರ್ಟ್ ಇದು. ಇದು ಹೆಂಗೆ ಸಾಧ್ಯ ಸರ್? ಇನ್ನೇನು ಹೇಳ್ತೀರಾ ಹೇಳಿ? ಡು ಯು ಥಿಂಕ್ ಐ ಆಮ್ ಫೂಲ್? ಹಂಗಲ್ಲ ಸರ್ ಅದು. ಬಟ್ ಆ ಮರ್ಡರ್ ಮಾಡಿರೋದು ಆ ಮಿನಿಸ್ಟರ್ ಮತ್ತೆ ಮಿನಿಸ್ಟರ್ ಮಗ. ಹೌ? ಪ್ರೂಫ್ ಇದೆಯಾ? ಪ್ರೂವ್ ಮಾಡಿ. ಏನ್ ಮಾಡಲಿ ಸರ್? ಪ್ರೂಫ್ ಇಲ್ಲ, ಬಟ್ ಆ ಮಿನಿಸ್ಟರ್ ಮಗನೇ ಮರ್ಡರ್ ಮಾಡಿರೋದು. ಕಮಾನ್ SCP, ಆ ಮರ್ಡರ್ ಮಿನಿಸ್ಟರ್ ಮಗ ಮಾಡಿಲ್ಲ. ಮಾಡಿದಿದ್ರೆ ಪ್ರೂಫ್ ಇರಬೇಕಿತ್ತು. ಪ್ರೂಫ್ ಇಲ್ಲ ಅಂದ್ರೆ ನಾವು ಜಸ್ಟಿಫೈ ಮಾಡೋಕ್ಕಾಗಲ್ಲ. ನೋ ಸರ್, ಅದು ಹಂಗಲ್ಲ ಸರ್. ಮಿನಿಸ್ಟರ್ ಮಗನೇ ಸರ್ ಮರ್ಡರ್ ಮಾಡಿದ್ದು. ಐ ಆಮ್ ಸಾರಿ SCP, ಐ ಆಮ್ ಸಾರಿ. ನೀವು ಹೇಳಿದ್ದೀನಿ ಹೇಳ್ತಿದ್ದೀರಾ, ನನ್ನ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ಆ ಮರ್ಡರ್ ಮಾಡಿದ್ದು ಪಾಂಡು ಅಥವಾ ಭಗತ್, ಇಬ್ಬರಲ್ಲೊಬ್ರು ಆಗಿರ್ಲೇಬೇಕು. ಅದೇಂಗ್ರಿ ಮಿನಿಸ್ಟರ್ ಮಗ ಮರ್ಡರ್ ಮಾಡ್ತಾನೆ? ಐ ಆಮ್ ಸಾರಿ. ಇಲ್ಲ ಸರ್, ಪಾಂಡು ಮತ್ತೆ ಭಗತ್ ಮರ್ಡರ್ ಮಾಡಿಲ್ಲ. ಮರ್ಡರ್ ಮಾಡಿರೋದು ಮಿನಿಸ್ಟರ್ ಮಗನೇ. ಪಾಂಡು ಮತ್ತೆ ಭಗತ್ ಮರ್ಡರ್ ಮಾಡಿಲ್ಲ. ಮರ್ಡರ್ ಮಾಡಿರೋದು ಮಿನಿಸ್ಟರ್ ಮಗನೇ. ನಾನು ಹೇಳೋದನ್ನ ಮುಚ್ಕೊಂಡು ಕೇಳಬೇಕು ಫಸ್ಟು. ನಿಜ ಏನು ಅಂತ ತಿಳ್ಕೊಬೇಕು ಅಂದ್ರೆ ನಾನು ಹೇಳೋದನ್ನ ಸೈಲೆಂಟ್ ಆಗಿ ಕೇಳಿ. ಇಲ್ಲ ನಿಮ್ ಕೆಲಸ ನಿಮ್ಗೆ, ನನ್ನ ಕೆಲಸ ನನ್ಗೆ. ಹೋಗ್ತಾರೆ ಅಷ್ಟೇ. ಬೇಡ ಸರ್, ಬೇಡ, ನಾ ಹೇಳ್ತೀನಿ. ಅವತ್ತೇನಾಯಿತು ಅಂದರೆ, ಬನ್ನಿ ಸರ್, ಇದೇ ನಮ್ಮ ಹೊಸ ಆಫೀಸು. ಇನ್ನೂ ಕೆಲಸ ನಡೀತಾ ಇದೆ, ಇನ್ನೊಂದು ಚೂರು ಪೆಂಡಿಂಗ್ ಇದೆ, ಬೇಗ ಮುಗಿಸ್ತೀನಿ. ಪೆಂಡಿಂಗ್ ಅಲ್ಲ? ಹೌದು ಸರ್. ಓಕೆ, ಚೆನ್ನಾಗಿ ನಡೀತಿದೆ ವರ್ಕು. ಓಕೆ, ಥ್ಯಾಂಕ್ ಯು ಸರ್. ಗುಡ್ ವರ್ಕ್, ಕೀಪ್ ಇಟ್ ಅಪ್. ಒಂದು ರಿಕ್ವೆಸ್ಟ್ ಇದೆ. ಲಾಸ್ಟ್ ಟೈಮು ನಿಮ್ಮ ಮೇಲೆ ಫೈರ್ ಆಯಿತು ಹಾ. ಮರ್ಡರ್ ಮಾಡೋಕ್ಕೆ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ಈ ಗನ್ ಇಟ್ಕೊಳ್ಳಿ ಸರ್, ನಿಮ್ಮ ಸೆಕ್ಯೂರಿಟಿಗೋಸ್ಕರ. ನೆಸೆಸಿಟಿ ಏನಿಲ್ವಲ್ಲ ಇಟ್ಕೊಳ್ಳೋಕೆ. ಸರ್, ದಯವಿಟ್ಟು ನಮಗೋಸ್ಕರ ಇಟ್ಕೊಳ್ಳಿ ಹೋಗಿ. ನಿಮಗೆ ಬೇಡ, ನಮಗೋಸ್ಕರ ಇಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಪ್ರೀತಿನಪ್ಪ ಬಾಸ್ ಕಂಡ್ರೆ, ಇಂಥವ್ರು ಸಿಗ್ಬೇಕಪ್ಪ ಕೆಲಸಕ್ಕೆ. ತುಂಬ ಖುಷಿ ಆಗುತ್ತೆ. ಈ ಗನ್ ಇಟ್ಕೊಂಡು ಏನು ಮಾಡಲಿ ನನಗಂತೂ ಯೂಸ್ ಮಾಡೋಕ್ಕೆ ಬರಲ್ಲ. ಓಯ್ ಪಾಂಡು, ವಾಟ್ ಈಸ್ ದಿಸ್? ಸಾರಿ ಸರ್, ಸಾರಿ ಸರ್. ಏನು ಹೇಳು? ಸರ್, ಸುಹಾಸ್ ಒಂದು ಫೈಲ್ ಮಾಡಿದ್ದ, ನೀವು ಅದನ್ನ ನೋಡಿದ್ರೆ. ಪಾಂಡು, TRP ಬೇಕು. ಓಕೆ, ನಂಗೆ ಈ ತರ ರೈತ ಗೀತ ಎಲ್ಲ ಬೇಡ ನನಗೆ. ಓಕೆನಾ? ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾಡಿದ್ದು. ಬೇಡವೇ ಬೇಡ Please sir, ನನಗೆ. ಒಂದ್ಸತಿ ನೋಡಿ sir ನೀವು. ಫಸ್ಟ್ ನಮಗೆ TRP ಮೇನು. ಹಳೆದೆಲ್ಲ ಬಿಟ್ಬಿಡು ಸರ್, ಅವ್ನು ಫಸ್ಟ್ ನಾನು ಹೇಳೋ ಕೆಲಸ ಮಾಡು ಮೊದಲು. ಓಕೆ ಮಾಡ್ತೀರಾ ಸರ್ ನೀವು? ಪ್ಲೀಸ್ ಸರ್. ನಾನಾ ಬಾಸು ನೀನಾ? ನಾನು ಹೇಳೋ ನೀವೇ ಕೆಲಸ ಸರ್, ಮಾಡು ಆದ್ರೆ ಫಸ್ಟ್. ಒಂದ್ಸತಿ ನೋಡಿ ಸರ್, ಅವ್ನ ಕಷ್ಟಕ್ಕೆ ಪ್ಲೀಸ್ ಸರ್. ಅದೇನ್ ಕೆಲಸ ಒಂದ್ಸತಿ ಚೆಕ್ ಮಾಡ್ತಿರೋ ಮಾಡಿ ಆಮೇಲೆ ಹೇಳಿ ಸರ್. ನೋಡೋಣ. ಎಸ್, ಓಕೆ ಮಾಡಿ ಸರ್, ಪ್ಲೀಸ್ ಸರ್. ಏನ್ ನ್ಯೂಸ್ ಪಾಂಡು ಇದು? ಸರ್. ಏನ್ ನ್ಯೂಸು? ನಿಮ್ಗೆ ಗೊತ್ತು ಅದೇನ್ ವರ್ಕ್ ಮಾಡ್ತಿರೋ.
ಅದ್ಯಾಕೆ ಸುಮ್ ಬಂದು ನನ್ನ ತಲೆ ತಿಂತಿರೋ? ಹೋಗಿ ಕೆಲಸ ಮಾಡೋಗಿ, ನಾನು ಹೇಳಿದ್ ಫಸ್ಟು. ಓ ರಾಮಸ್ವಾಮಿ, ನಾನು ಹೇಳಿದ ಕೆಲಸ ಎಲ್ಲಿಗೆ ಬಂತು? ಸುಹಾಸು ಎಷ್ಟು ಕಷ್ಟಪಟ್ಟು ಈ ಫೈಲ್ ಮಾಡಿದ್ದ. ಈ ಫೈಲ್ಗೋಸ್ಕರ ಅವ್ನು ತನ್ನ ಪ್ರಾಣನೇ ಕೊಟ್ಟ. ಅರೆ ಪಾಪಿ ಬಾಸು, ಅವನ ಸಾವಿಗೆ ಬೆಲೆನೇ ಇಲ್ದಂಗೆ ಮಾಡ್ದ. ಹೇ ಹೇ ಗನ್, ಈ ಗನ್ನಲ್ಲಿ ನಮ್ಮ ಬಾಸ್ನ ಶೂಟ್ ಮಾಡಲ. ಇದರಿಂದನಾದರೂ ಸುಹಾಸ್ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಯಾವಾಗಲೂ ಟಿ ಆರ್ ಪಿ ಅಂತ ಸಾಯೋ ನಮ್ಮ ಬಾಸ್ನ ಈ ಗನ್ನಲ್ಲಿ ಶೂಟ್ ಮಾಡಲ. ಹೇ ಮಾತಾಡ್ತಿದ್ದೆಲ್ಲ ಟಿ ಆರ್ ಪಿ ಅಂತಿದ್ದೆಲ್ಲ, ಮಾಡ್ತೀನಿ ನಿಂಗೆ. ಹೇ ಟಿ ಆರ್ ಪಿ ಬೇಕಾ? ಎಲ್ಲರೂ ಮುಂದೆ ನನ್ನ ಅವಮಾನ ಮಾಡ್ತಿದ್ದಲ್ಲ, ಯಾವಾಗಲೂ ಟಿ ಆರ್ ಪಿ ಅಂತ ಅವನು ಸಾಯಿಸ್ತಾ ಬಾಸ್. ಹಾಂ, ಏನದು? ಏನು ಸೌಂಡ್ ಅದು? ಖಂಡಿತ ಬಾಸ್ಗೆ ಏನೋ ತೊಂದರೆ ಆಗಿದೆ. ಏನಾಗಿರ್ಬೋದು? ಓ ನೋ 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 ಓ ನೋ ನೋ, ಬಾಸ್ಗೆ ಸಾಯಿಸ್ತೀಯಲ್ಲ ನೀನು ಸಾಯಿ. ನೀವ್ ಹೇಳ್ತೀರಾ ಆ ಮರ್ಡರ್ ಮಾಡಿದ್ ಇಬ್ಬರೇ ಅಂತ? ಎಸ್ ಎಸ್. ಮತ್ ಯಾಕೆ ಈ ಫೇಕ್ ರಿಪೋರ್ಟ್ ಕ್ರಿಯೇಟ್ ಮಾಡಿ ಆ ಮಿನಿಸ್ಟರ್ ಮತ್ತೆ ಮಿನಿಸ್ಟರ್ ಮಗನ ಜೈಲಿಗೆ ಹಾಕ್ಬೇಕಂದಿದ್ರಿ? ಯಾಕೆ ಅಂದ್ರೆ ಆ ಮಿನಿಸ್ಟರ್ ಮಗ ನನ್ನ ಫ್ರೆಂಡ್ನ ಮರ್ಡರ್ ಮಾಡಿದ್ದ. ವಾಟ್? ಎಸ್. ಸಾರಿ ಸಿಪಿ, ಕ್ಲೀನಾಗಿ ಹೇಳಿ, ನನಗೇನು ಅರ್ಥ ಆಗ್ತಿಲ್ಲ. ಹೇಳ್ತೀನಿ ಸರ್, ಎಲ್ಲದೂ ಹೇಳ್ತೀನಿ. ನಾನು ಈ ಊರಿಗೆ ಟ್ರಾನ್ಸ್ಫರ್ ಆಗಿ ಬಂದಾಗ ನಾನು ಮೊದಲು ಭೇಟಿಯಾಗಿದ್ದು ನನ್ನ ಆಪ್ತ ಗೆಳೆಯ ಸುಹಾಸ್ನ. ನಾವಿಬ್ಬರು ಚಿಕ್ಕವರಿಂದ ಜೊತೆಗೆ ಆಡ್ತಾ ಓದ್ಕೊತ ಬೆಳೆದವರು. ಅದು ಅಲ್ಲದೆ ನಾನೊಬ್ಬ ಪೊಲೀಸ್ ಅಧಿಕಾರಿ ಆಗಬೇಕು ಅಂತ ತುಂಬ ಕನ್ಸ್ಕೊಂಡವನು ಅವನೇ. ನಾನು ಪೊಲೀಸ್ ಅಧಿಕಾರಿ ಆದಮೇಲೆ ಅವನ ಪಟ್ಟು ಖುಷಿ ಅಷ್ಟಿಷ್ಟಲ್ಲ. ಬಟ್ ಅವ್ನು ನೋಡಿದಾಗ ಯಾವುದೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ ಅನ್ನಿಸ್ತಾ ಇತ್ತು. ಅದು ಅಲ್ಲದೆ ಅವನೊಂದು ಮೀಡಿಯಲ್ಲಿ ಸ್ಟ್ರಿಂಗ್ ಆಪ್ರೇಷನ್ ಮಾಡೋ ಎಕ್ಸ್ಪರ್ಟ್ ಆಗಿದ್ದ. ನಾನು ಅವನಿಗೆ ವಿಷಯ ಏನು ಅಂತ ಕೇಳಿದಾಗ ನಂಗೊಂದು ಪೆನ್ಡ್ರೈವ್ ಕೊಟ್ಟು ಸಮಯ ಬಂದಾಗ ಕೇಳ್ತೀನಿ, ಜೋಪಾನವಾಗಿ ಕಾಪಾಡ್ಕೊ ಅಂತ ಹೇಳ್ದ. ಹಾಗೆ ಇನ್ನೊಂದು ವಿಷಯ ಹೇಳ್ದ, ಇದರಿಂದ ಇಬ್ಬರಿಗೂ ತೊಂದರೆ ಆಗ್ಬೋದು ಅಂತ ಎಚ್ಚರಿಕೆ ಸಹಿತ ಕೊಟ್ಟ. ನನಗೇನು ಅಂತ ಅರ್ಥ ಆಗಲಿಲ್ಲ. ಬಟ್ ಕೊನೆಗೆ ಅವನಿಗೆ ಹೇಳಿದ್ದು ನಾನು ಒಂದೇ ಮಾತು, ನಿನಗೇನಾದರೂ ತೊಂದರೆ ಆದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂತ. ಬಟ್ ಅದಾದಮೇಲೆ ನಂಗೆ ಅವನು ಕಾಣಿಸ್ಲೇ ಇಲ್ಲ. ಸೊ ನಾನು ಅವನನ್ನು ಹುಡ್ಕೊಂಡು ಅವ್ರ ಆಫೀಸ್ಗೆ ಭೇಟಿ ಕೊಟ್ಟೆ. ಅವಾಗ ಗೊತ್ತಾಯಿತು ಸುಹಾಸ್ ಯಾವುದೋ ಒಂದು ಸೀಕ್ರೆಟ್ ಕೆಲಸದ ಮೇಲೆ ಆಚೆ ಹೋಗಿದ್ದಾನೆ ಅಂತ. ಅವಾಗ ನಂಗೆ ಸ್ವಲ್ಪ ಸಮಾಧಾನ ಆದಂಗಾಯಿತು. ಬಟ್ ಆಫ್ಟರ್ ಫ್ಯೂ ಡೇಸ್ ನಂಗೊಂದು ಕೇಸ್ ಬರುತ್ತೆ. ಅದೇನು ಅಂದರೆ ಆ ಚಾನಲ್ ಡೈರೆಕ್ಟರ್ ಮತ್ತು ಇನ್ನೊಬ್ಬ ವ್ಯಕ್ತಿದು ಕೊಲೆ ಆಗಿರುತ್ತೆ. ಸೊ ನಾನು ಈ ಮರ್ಡರ್ ಕೇಸ್ನ ತುಂಬ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಶುರು ಮಾಡ್ತೀನಿ. ಪಾಂಡು ಮತ್ತು ಭಗತ್ ಕೊಟ್ಟಿದ್ದ ಸ್ಟೇಟ್ಮೆಂಟ್ನ ಬೇಸ್ ಆಗಿ ಇಟ್ಕೊಂಡು ಅನಲೈಸ್ ಮಾಡೋಕ್ಕೆ ಶುರು ಮಾಡ್ತೀನಿ. ಅವಾಗ ನಂಗೆ ಅನಿಸಿದ್ದೊಂದೇ, ಈ ಮರ್ಡರ್ ಮಾಡಿರೋದು ಬರೀ ಪಾಂಡು ಅಲ್ಲ, ಬರೀ ಭಗತ್ ಅಲ್ಲ, ಅವರಿಬ್ಬರು ಸೇರ್ಕೊಂಡು ಮಾಡಿರೋದು ಅಂತ. ಸೊ ಕೇಸ್ ಸಾಲ್ವ್ ಆಯಿತು ಅಂತ ರಿಪೋರ್ಟ್ ಮಾಡೋಕ್ಕೆ ಹೊರಟೆ. ಬಟ್ ಆವಾಗ ಒಬ್ಬ ಅನ್ನೋನ್ ಪರ್ಸನಿಂದ ಕಾಲ್ ಬಂತು. ಅವನು ಈ ಕೇಸ್ನ ಬಿಟ್ಬಿಡು ಅಂತ ವಾರ್ನಿಂಗ್ ಕೊಟ್ಬಿಡ್ತಾನೆ. ಆ ವ್ಯಕ್ತಿ ಮಾತು ಕೇಳಿದಾಗ ಈ ಕೇಸಲ್ಲಿ ಇನ್ನೂ ಏನೋ ಇದೆ ಅಂತ ಅನ್ಸೋಕ್ಕೆ ಶುರು ಆಯಿತು. ಮತ್ತೆ ಅದೇ ಸ್ಪಾಟ್ಗೆ ಹೋಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದೆ. ಬಟ್ ನಂಗಲ್ಲಿ ಏನು ಕ್ಲೂ ಸಿಗಲಿಲ್ಲ. ಆವಾಗ ನಂಗೆ ಏನು ಅನ್ನಿಸ್ತು ಅಂದರೆ ಸುಮ್ಮನೆ ಆ ವ್ಯಕ್ತಿ ವಾರ್ನಿಂಗ್ ಯಾಕೆ ಕೊಟ್ಟ ಅಂತ. ಕೇಸ್ ಡೈವರ್ಷನ್ ಮಾಡೋಕ್ಕೆ ಯಾರಾದರೂ ಟ್ರೈ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು. ನಾನು ತುಂಬ ಗೊಂದಲದಲ್ಲಿದ್ದಾಗ ಅಕಸ್ಮಾತಾಗಿ ನನಗೊಂದು ಫೈಲ್ ಸಿಗುತ್ತೆ. ಅದೇನು ಅಂತ ನೋಡಿದಾಗ ನನಗೆ ಒಂದು ಶಾಕ್ ಆದಿತ್ತು. ಅದೇನು ಅಂದರೆ ಸುಹಾಸ್ನ ಸಾವಿನ ಸುದ್ದಿ ಆಗಿತ್ತು. ತುಂಬ ದುಃಖ ಆಯಿತು. ಬಟ್ ನಾನು ಧೃತಿಗೆಡಲಿಲ್ಲ. ಅದು ಯಾರೇ ಕೊಲೆ ಮಾಡಿರಲಿ ಅವ್ರ ಮೇಲೆ ಸೇಡ್ ತೀರಿಸ್ಕೊಂಡ್ಲೇಬೇಕು ಅಂತ ಡಿಸೈಡ್ ಮಾಡಿದೆ. ತಕ್ಷಣ ನಂಗೆ ಸುಹಾಸ್ ಕೊಟ್ಟಿದ್ದ ಪೆನ್ಡ್ರೈವ್ ನೆನಪಾಯಿತು. ಅದೇನು ಅಂತ ಕ್ಯೂರಿಯಸ್ ಆಗಿ ತೆಗೆದು ನೋಡಿದಾಗ ಆ ಪೆನ್ಡ್ರೈವಲ್ಲಿ ಇದ್ದಿದ್ದ ಮ್ಯಾಟರ್ ಮತ್ತು ಇನ್ವೆಸ್ಟಿಗೇಷನ್ ಮಾಡುವಾಗ ಸಿಕ್ಕಿದ ಫೈಲಲ್ಲಿ ಇರೋ ಮ್ಯಾಟರ್ ಒಂದೇ ಆಗಿತ್ತು. ಆವಾಗ ನನಗೆ ಕನ್ಫರ್ಮ್ ಆಗಿದ್ದು ಏನಂದರೆ ಈ ಎಲ್ಲ ಕೊಲೆಗಳ ಹಿಂದೆ ಮಿನಿಸ್ಟರ್ ಕೈವಾಡ ಇರ್ಬೋದ. ಆಮೇಲೆ ನಂಗೆ ಅನಿಸಿದ್ದೆ
ಯಾಕೆ ಈ ಪಾಂಡು ಮತ್ತೆ ಭಗತ್ ಇಬ್ರು ಸೇರ್ಕೊಂಡು ಮಾಡಿರೋ ಮರ್ಡರ್ನ ಮಿನಿಸ್ಟರ್ ಮಗ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಸ್ಟೋರಿ ಕ್ರಿಯೇಟ್ ಮಾಡಿ ನನ್ನ ರಿವೆಂಜ್ ತೀರಿಸ್ಕೊಬಾರ್ದು ಅಂತ, ಆ ಮೂಲಕ ಯಾಕೆ ಈ ಪಾಪಿಗಳಿಗೆ ಶಿಕ್ಷೆ ಕೊಡಿಸ್ಬಾರ್ದು ಅಂತ. ಎಸ್, ನನ್ನ ಕತೆಯಲ್ಲಿ ಮಿನಿಸ್ಟರ್ ಮಗ ಬರ್ತಾನೆ. ನನ್ನ ಹತ್ರ ಇರೋ ಸುಹಾಸ್ ಫೈಲೇ ನನಗೆ ಪ್ರೂಫ್. ಈ ಫೈಲ್ನ ಅವರಿಬ್ಬರ ಹತ್ರ ಕೇಳ್ತಾನೆ. ಮಾಡಿದಾಗ ಇಬ್ಬರನ್ನು ಶೂಟ್ ಮಾಡ್ತಾನೆ. ಎಸ್, ಇದೇ ಕತೆ ನಡೀತು ಅಂತ ಹೇಳ್ಬಿಟ್ಟು ನಾನು ರಿಪೋರ್ಟ್ ಮಾಡಿದ್ದು. ಬಟ್ ಕೇಸ್ ತುಂಬ ಸೆನ್ಸಿಟಿವ್ ಆಗಿದ್ದರಿಂದ ಪಾಂಡು ಮತ್ತು ಭಗತ್ನ ದೂರ ಕರೆಸ್ಕೊಂಡು ನನ್ನ ಪ್ಲ್ಯಾನ್ಸ್ನ ಎಕ್ಸ್ಪ್ಲೇನ್ ಮಾಡಿದೆ. ನಿಜನ ಯಾರ ಹತ್ರನೋ ಬಾಯ್ ಬಿಡಬಾರ್ದು ಅಂತ ವಾರ್ನಿಂಗ್ ಸಹಿತ ಕೊಟ್ಟೆ. ಪ್ಲ್ಯಾನ್ಸ್ನ ಬಿಡಿಸಿ ಹೇಳಿ ಅವರಿಬ್ಬರನ್ನ ಕಾಪಾಡ್ತೀನಿ ಅಂತ ಮಾತು ಕೊಟ್ಟೆ. ಹೇಳಿ ಸರ್, ಇವಾಗ ಹೇಳಿ, ನಾನು ಮಾಡಿದ್ದು ತಪ್ಪ ಸರಿನಾ ಅಂತ ಇವಾಗ ಹೇಳಿ ನೀವು. I am speechless, man. I am speechless. You done a great job. Hands off to you, man. ನಿಮ್ಮಂತ ಒಬ್ಬ ಅಧಿಕಾರಿ ನನ್ನ ಜೊತೆ ಇದ್ರೂ ಈ ಭ್ರಷ್ಟನ್ನ ಈಗಲೇ ಸಂಹಾರ ಮಾಡ್ಬೋದು. ನಿಮ್ಮೊಬ್ಬರು ಸಪೋರ್ಟ್ ಇದ್ರೆ ಸಾಕು ಸರ್. ಇಂಥ ಭ್ರಷ್ಟರ ವಿರುದ್ಧ ರಣಗೊಡ್ತೀನಿ ಯಾವತ್ತಿದ್ರು. ಎಸ್, ಐ ಆಮ್ ಆಲ್ವೇಸ್ ವಿತ್ ಯು. SCP, ಟುಡೇ ಅಟ್ ದಿಸ್ ಮೂಮೆಂಟ್ ಓನ್ಲಿ ದಿಸ್ ಕೇಸ್ ಇಸ್ ಸಾಲ್ವ್ಡ್. ಈ ಕೇಸ್ ಮುಗೀತು. ಈ ಕೇಸ್ ಮಾಡಿದ್ದು ಮಿನಿಸ್ಟರ್ ಮಗಾನೇ ಮರ್ಡರ್ನ. ಐ ವಿಲ್ ವಿತ್ ಯು. I am always with you. Finally, you done a great job, man. You done a great job. ಥ್ಯಾಂಕ್ ಯು ಸರ್. You can go. Yes, ಇದು ಸರಿಯಾದ ಸಮಯ ಅನ್ಕೊಂತೀನಿ. ಸಮತ್, I am sorry. I am sorry, man. I am sorry. Oh my God. ಸರ್, ನೀವು ಹೇಳ್ದಾಗೆ ಸಮರ್ಥನ ಮುಗಿಸ್ದೆ ಸರ್. ಪ್ಲೀಸ್ ಇವಾಗಲೂ ನನ್ನ ಫ್ಯಾಮಿಲಿ ಬಿಡಿ ಸರ್, ಪ್ಲೀಸ್. ನೋಡ್ತಮ್ಮ, ಮೊದಲು ಕೊಲೆ ಮಾಡಿರೋದಕ್ಕೆ ಜೈಲಿಗೆ ಹೋಗ, ಆಮೇಲೆ ಮಂದಿ ನೋಡೋಣ. ಸರ್, ಏನು ಹೇಳ್ತಿದ್ದೀರಿ ನೀವು?